ಒಂದು, ಮಹಿಳೆಯರು ಮಲಗುವ ಮುನ್ನ ಬಳೆ, ಬೊಟ್ಟು, ತಾಳಿ ಇವುಗಳನ್ನು ತೆಗೆದಿಟ್ಟು ಮಲಗಬಾರದು. ಈ ರೀತಿ ಮಾಡುವುದು ಮಂಗಳಕರವಲ್ಲ. 2, ಮನೆಯ ಒಳಗೆ ಓಡಾಡುವಾಗ ಯಾರಾದರೂ ಕಾಲನ್ನು ಚಾಚಿಕೊಂಡಿದ್ದರೆ ಅದನ್ನು ದಾಟಿಕೊಂಡು ಓಡಾಡಬಾರದು. 3, ಸೂರ್ಯ ಮುಳುಗಿದ ಮೇಲೆ ತುಳಸಿ ಎಲೆಯನ್ನು ಕೀಳಬಾರದು ಹಾಗೂ ತುಳಸಿ ಗಿಡವನ್ನು ಇನ್ನೊಬ್ಬರಿಗೆ ನೀಡಬಾರದು. 4, ಮಲಗುವ ಮಂಚದ ಮೇಲೆ ಕುಳಿತು ಏನನ್ನೂ ಕೂಡ ತಿನ್ನಬಾರದು. ಮಂಚದ ಮೇಲೆ ಕುಳಿತು ತಿನ್ನುವುದು ಮನೆಗೆ ಹಾಗೂ ವ್ಯಕ್ತಿಗೆ ಅಶುಭ ಎಂದು ಹೇಳುತ್ತಾರೆ. 5, ಹೊಸ್ತಿಲ ಮೇಲೆ ನಿಲ್ಲುವುದು, ಕೂರುವುದು ಮಾಡಬಾರದು. ಹೊಸ್ತಿಲು ಲಕ್ಷ್ಮೀದೇವಿ ಸ್ವರೂಪ ಎಂದು ಹೇಳುತ್ತಾರೆ. 6, ಮಕ್ಕಳಿರುವ ಮನೆಯಲ್ಲಿ ಅಥವಾ ಮಕ್ಕಳ ಮುಂದೆ ದೊಡ್ಡವರು ಜಗಳ ಆಡುವುದು, ಅವಾಚ್ಯ ಶಬ್ದಗಳಿಂದ ಬೈಯುವುದು ಹಾಗೂ ಇನ್ನೊಬ್ಬರಿಗೆ ಶಪಿಸುವುದು ಮಾಡಬಾರದು. 7, ಮನೆಯಲ್ಲಿ ಕನ್ನಡಿ ಒಡೆದಿದ್ದರೆ ಅದನ್ನು ತೆಗೆದುಹಾಕಿ ಬದಲಿಗೆ ಅದರಲ್ಲಿ ಮುಖ ನೋಡಿಕೊಳ್ಳುವುದು ಒಳ್ಳೆಯದಲ್ಲ ಹಾಗೂ ಅದನ್ನು ಮನೆಯಲ್ಲಿ ಇಡುವುದು ಶುಭವಲ್ಲ. 8, ಊಟಕ್ಕೆ ಕುಳಿತಾಗ ಏನೇ ಕೆಲಸ ಬಂದರೂ ಊಟ ಮುಗಿಸಿ ನಂತರ ಹೋಗಬೇಕು. ಅದನ್ನು ಬಿಟ್ಟು ಮಧ್ಯದಲ್ಲಿ ಎದ್ದು ಹೋಗುವುದು ತಪ್ಪು. 9, ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರವನ್ನು ತೆಗೆದಿಡಬೇಕು ಹಾಗೂ ದೀಪ ಹಚ್ಚಿದ ತಕ್ಷಣ ಮನೆಯ ಬಾಗಿಲನ್ನು ಮುಚ್ಚಬಾರದು. 10, ನೆಲದ ಮೇಲೆ ಬಿದ್ದ ಆಹಾರವನ್ನು ತುಳಿದುಕೊಂಡು ಓಡಾಡಬಾರದು. ಬದಲಿಗೆ ಅದನ್ನು ಆದಷ್ಟು ಬೇಗ ಸ್ವಚ್ಛ ಮಾಡುವುದು ಒಳ್ಳೆಯದು. 11, ಮುಸ್ಸಂಜೆ ವೇಳೆಯಲ್ಲಿ ಮನೆಯಲ್ಲಿ ಲೈಟ್ ಹಾಕಿದ ನಂತರ ಕಸವನ್ನು ಗುಡಿಸಬಾರದು. ಈ ವೇಳೆಯಲ್ಲಿ ಲಕ್ಷ್ಮೀದೇವಿ ಮನೆಗೆ ಆಗಮಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. 12, ಹೆಂಡತಿ ಊಟ ತಿಂದ ತಟ್ಟೆಯನ್ನು ಪತಿಯ ಕೈಗೆ ನೀಡಬಾರದು. ಅದು ಹೆಂಡತಿ ಆದವಳಿಗೆ ಹಾಗೂ ಮನೆಗೂ ಕೂಡ ಕೆಟ್ಟದ್ದು ಎನ್ನಲಾಗುತ್ತದೆ.